ಬಂದ್ಬಿಟ್ಟು ನನ್ನ ಮೇಲೆ ರೇಗಾಡೋರು, ನೀನು ಸ್ಟಾಪ್ ಮಾಡು ವಿಡಿಯೋ ಮಾಡಬೇಡ ಅಂತ ಅಂದ್ಬಿಟ್ಟು. ಹಾಗಾಗಿ ಈ ಯೂಟ್ಯೂಬ್ ಪೇಮೆಂಟಲ್ಲಿ ನಮ್ಮ ಅಪ್ಪಂಗೆ ಸ್ವಲ್ಪ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ ಪೇಮೆಂಟ್ ಕೊಟ್ಟು ತಗೊಂಡ್ಲು ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಖುಷಿಯಾಗಿ ನಾನು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ನಮ್ಮನೆಯವರು ತೋಳು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೊಂದು ಇವತ್ತು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ. ಬನ್ನಿ ಅವ್ರನ್ನ ಕರ್ಕೊಂಬಿಟ್ಟು ಬರೋಣ. ಫಸ್ಟು ತಿಂಡಿ ಬೆಳಿಗ್ಗೆ ಏನೋ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀರಾ? ಹಾಗೆ ಹಾಂ, ತಿಂಡಿ ಮಾಡಲ್ಲ? ತಿಂಡಿ ಮಾಡಬೇಕು. ಏನು ತಿಂಡಿ ಮಾಡೋಣ? ಏನಾರು ಮಾಡುವ. ಬಾಯ್ಲಿ ಏನಾರು ಬಾ, ಕೆಲಸ ಮಾಡೋರಿ. ಬಾಯ್ಲಿ ಬಾ, ನಡ್ಲ ಬಾಯ್ ಹೇಳ್ತೀನಿ. ಬಾ 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 ಕೆಲಸ ಮಾಡೋದು ನಮ್ಗೆ. ಕುತ್ಕ ಇಲ್ಲಿ, ಕುತ್ಕ. ಕುತ್ಕೊಂಡೆ. ಕುತ್ಕ. ಏನೇ ಬರ್ತೀನಿ. ಕಣ್ಮುಚ್ಕ. ಕಣ್ಮುಚ್ಕ. ನಾನು 3 ಎಣಿಸ್ದಾಗ ಕಣ್ಣು ಓಪನ್ ಮಾಡಬೇಕು, ಆಯಿತಾ? 1 2, ಇನ್ನೂ ನಾನು 3 ಎಣಿಸಿಲ್ಲ, ಹಂಗೆ ಇರ್ಬೇಕು. ಏನ್ ಮಾಡ್ತಾ ಇದೀಯೋ? 3. ಎಲ್ಲ ದುಡ್ಡು ದುಡ್ಡು ನಿನಗೆ, ನನಗೆ. ಇಷ್ಟು ದಿನ ನಾನು ಯೂಟ್ಯೂಬ್ಗೆ ಹೆಲ್ಪ್ ಮಾಡಿದ್ದಲ್ಲ ನೀನು, ಅದಕ್ಕೋಸ್ಕರ. ಯೂಟ್ಯೂಬ್ದು? ಎಸ್. ಸುಳ್ಳು ಬಿಡ. ನಿಜಾನೇ ಹೇಳ್ತಾ ಇರೋದು ಕಣಪ್ಪ, ನಿಜಾನೇ ಹೇಳ್ತಾ ಇರೋದು. ಇಷ್ಟು ದಿನ ನನಗೆ ಸಪೋರ್ಟ್ ಆಗಿದ್ದಲ್ಲ ಯೂಟ್ಯೂಬ್ಗೆ, ಅದಕ್ಕೆ ಫಸ್ಟ್ನೇ ಪೇಮೆಂಟ್ ನಿನಗೆ ಕೊಡ್ತಾ ಇದ್ದೀನಿ. ತಗ ಫಸ್ಟ್ ಪೇಮೆಂಟ್. ಸುಳ್ಳು. ನಿಜ. ಹೌದಾ? ಹಾಂ, ಹೇಳಿ ಫ್ರೆಂಡ್ಸ್. ಏನಂತ ಸರ್ಪ್ರೈಸ್ ಗೊತ್ತಾಯ್ತಲ್ಲ? ಇವತ್ತು ನನ್ನ ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಹೆಂಗ ಅನಿಸ್ತಾ ಇದೆ? ನನಗೆ ನಂಬಕ್ಕಾಗ್ತಾರ. ನಾನೇ ಎಷ್ಟೋ ಸಲ ಬೋದಿ ಜಗಳ ಮಾಡಿದ್ದೀನಿ, ಅದೇ ತಿಂದಿದ್ದೀನಿ ಫ್ರೆಂಡ್ಸ್. ಈ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ನನ್ನ ಗಂಡನ ಕೈಲಿ ಸ್ಟಾರ್ಟಿಂಗು ಯಾರ್ಯಾರೋ ಏನಂತ ಅಂದರೆ, ನಾನು ಯೂಟ್ಯೂಬ್ಗೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಯಾರ್ಯಾರ ಹತ್ರ ಏನೇನು ಅನ್ನಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಗೊತ್ತು. ಆದರೆ ಬಟ್ ಒಂದಿನ ನನ್ನ ಕೈಯಲ್ಲಿ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಹಾಗೇ ಆಯಿತು. ತುಂಬ ಖುಷಿ ಆಗ್ತೈತೆ ನನಗಂತೂ. ನನ್ನ ಗಂಡಂಗೆ ಎಷ್ಟು ಖುಷಿ ಆಗ್ತೈತೋ ಗೊತ್ತಿಲ್ಲ, ನನಗಂತೂ ತುಂಬ ಖುಷಿ ಆಗ್ತೈತೆ. ಕೆಲವರು ನನ್ನ ಯೂಟ್ಯೂಬ್ ವಿಡಿಯೋ ಮಾಡಿದಾಗ ತುಂಬ ಜನ ಆಡ್ಕೊಂಡಾರೆ. ನಮ್ಮೂರಲ್ಲೇ, ಎಸ್ಪೆಷಲಿ ನಮ್ಮೂರಲ್ಲೇ ಎಷ್ಟೋ ಜನ ಆಡ್ಕೊಂಡಿದ್ದಾರೆ. ಬಟ್ ಇವತ್ತು ನನ್ನ ದುಡ್ಡು, ನಾನು ಕಷ್ಟಪಟ್ಟಿದ್ದ ದುಡ್ಡು ನನ್ನ ಕೈಲೈತೆ ಅಂದ್ಬಿಟ್ಟು ತುಂಬಾ ಖುಷಿ ಆಗ್ತೈತೆ. ಆಮೇಲೆ ಇನ್ನೊಂದು ಏನಂತ ಅಂದರೆ, ನಮ್ಮನೆಯವರು ಅಂದರೆ ಸಪೋರ್ಟ್ ಮಾಡೋರು. ಆಮೇಲೆ ಕೆಲವರು ಅಲ್ವಾ, ಯಾರ್ಯಾರೋ ಏನಾರೋ ಅಂತಾರೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ನನ್ನ ಮೇಲೆ ರೇಗಾಡೋರು, ನೀನು ಸ್ಟಾಪ್ ಮಾಡು ವಿಡಿಯೋ ಮಾಡಬೇಡ ಅಂತ ಅಂದ್ಬಿಟ್ಟು, ಅಲ್ವಾ? ಆದರೆ ಬಟ್ ಇವತ್ತು ಕಷ್ಟಪಟ್ಟು ಇವ್ರ ಹತ್ರ ಬೈಸ್ಕೊಂಡೆಲ್ಲ ವಿಡಿಯೋ ಮಾಡಿದ್ದಕ್ಕೆ ಇವತ್ತು ಯೂಟ್ಯೂಬ್ ಪೇಮೆಂಟ್ ನನ್ನ ಕೈಯಲ್ಲಿದೆ. ತುಂಬ ಖುಷಿ ಆಗ್ತೈತೆ. ನಾನು ಫಸ್ಟು 1 ಇಯರ್ ಬ್ಯಾಕ್ ನಾನು ವಿಡಿಯೋ ಮಾಡಿ ಸ್ಟಾಪ್ ಮಾಡಿದ್ದೆ. 1 ಇಯರ್ ಫುಲ್ಲು ಸ್ಟಾಪ್ ಮಾಡಿದ್ದೆ ನಾನು ವಿಡಿಯೋನ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು ಫ್ರೆಂಡ್ಸ್. 2 ವರ್ಷ ಆದಮೇಲೆ 1 ವರ್ಷ ನಾನು ಇನ್ನೇನು ಮೋನೋ ಹತ್ತತ್ರ ಬಂದಿತ್ತು, ಆವಾಗ ಸ್ಟಾಪ್ ಮಾಡಿ ಹಾಕಿದ್ದೆ. ನಮ್ಮನೆಯವರು ಬೈದಿದ್ರು ಅಂತಲೇ ಸ್ಟಾಪ್ ಮಾಡಿ ಹಾಕಿದ್ದೆ. ಆಮೇಲೆ ಮತ್ತೆ ಈಗ 6 ತಿಂಗಳು ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ. ನಂದು ಮತ್ತೆ ಸ್ಟಾಪ್ ಮಾಡಿ 6 ತಿಂಗಳಿಗೆ ನಂದು ಮೋನೋ ಆಯಿತು. ಮೋನೋ ಆದಮೇಲೆ ಯೂಟ್ಯೂಬ್ ಪೇಮೆಂಟ್ ನನ್ನ ಕೈಯಲ್ಲಿ ಬಂದಿದೆ. ತುಂಬ ಖುಷಿ ಆಗ್ತೈತೆ. ಏನು ಮಾಡ್ತೀಯಪ್ಪ ಯೂಟ್ಯೂಬ್ ಪೇಮೆಂಟ್? ನಿನಗೆ ಯೂಟ್ಯೂಬ್ ಪೇಮೆಂಟ್ ನನಗೆ ಕೇಳಲ್ಲ.
ನೀನು ಮಾಡಿಕ ನಿಜ ಕೇಳಲ್ಲ. ನೀನೇ ಮಾಡಿಕ. ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ನಿಂದನೇ ನಮಸ್ಕಾರ. ನಾನು ಎಷ್ಟು ವರ್ಷದಲ್ಲಿ ಪಾಪ ಕಷ್ಟಪಟ್ಬಿಟ್ಟಿದ್ದೀನಿ, ಆದರೂ ಸಪೋರ್ಟ್ ಮಾಡಿದ್ದೀರಾ. ತುಂಬ ಖುಷಿ ಆಗ್ತದೆ, ಹಂಗೆ ದುಃಖನೂ ಆಗ್ತದೆ. ದುಃಖ ಯಾಕೆ? ಬೈದೆ ಅಂತ ಬೋದೆ ಅಷ್ಟೆಲ್ಲ ಇದು ಮಾಡಿದೆ ಅಂತ. ಇಲ್ಲ ಫ್ರೆಂಡ್ಸ್, ನನಗೆ ಏನು ಗೊತ್ತಾ, ಯಾರೇ ಬೈದ್ರೂ ಒಂದು ನಂಬಿಕೆ ಇತ್ತು. ಯಾಕೆ ಅಂತಂದರೆ ಒಂದಿನಿಲ್ಲ ಒಂದಿನ ನಾನು ಪೇಮೆಂಟ್ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ನಂಬಿಕೆ ಇತ್ತು. ಅಂದರೆ ಕೆಲವರು ಇವಳಿಗೇನು ತಲೆ ಕೆಟ್ಟೈತೆ, ಮನೆ ಹತ್ರ ಕೆಲಸ ಮಾಡೋದೆಲ್ಲ ವೀಡಿಯೋದಲ್ಲಿ ತೋರಿಸ್ತಾಳೆ, ಹಂಗೆ ವೀಡಿಯೋ ಮಾಡ್ತಾಳೆ, ಹಿಂಗೆ ವೀಡಿಯೋ ಮಾಡ್ತಾಳೆ ಅಂತ ತುಂಬ ಜನ ಆಡ್ಕೊಂಡಿದ್ರಂತೆ. ನಮ್ಮನೆಯವ್ರಿಗೂ ಪಾಪ ಹಂಗೆ ಅಂದ್ರಂತೆ, ನಿನ್ನ ಹೆಂಡ್ತಿಗೆ ಏನು ಬುದ್ಧಿ ಇಲ್ವಾ, ಹಂಗೆ ವೀಡಿಯೋ ಮಾಡ್ತಾಳೆ, ಹಿಂಗೆ ವೀಡಿಯೋ ಮಾಡ್ತಾಳೆ ಅಂತ. ಆವಾಗ ಇವ್ರ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಬೈದಿದ್ದಂತೂ ನಿಜ. ಆದರೂ ನಾನು ಸ್ಟಾಪ್ ಮಾಡಲಿಲ್ಲ. ಎಷ್ಟೋ ವಿಡಿಯೋಗಳಲ್ಲಿ ಇವರು ಸಪೋರ್ಟ್ ಮಾಡಿದ್ದಾರೆ, ನನಗೆ ಕ್ಯಾಮ್ರಾ ಹಿಡಿಯೋದಾಗಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಿಜ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅನ್ನೋದು ಸುಳ್ಳಲ್ಲ, ಅದು ನಿಜ. ನಾವು ಕಷ್ಟಪಟ್ಟು ವಿಡಿಯೋ ಮಾಡಿದರೆ ನಮ್ಮ ಶ್ರಮ ಎಷ್ಟಿರುತ್ತೆ ಅಷ್ಟು ನಾವು ಕಷ್ಟಪಟ್ಟಿರೆ ಯೂಟ್ಯೂಬಲ್ಲಿ ನಿಜವಾಗ್ಲೂ ದುಡ್ಡು ತಗೋಬೋದು. ಯೂಟ್ಯೂಬಲ್ಲಿ ಮೋಸ ಇಲ್ಲ. ನಾನು ಕಷ್ಟಪಟ್ಟು, ಅಂದರೆ ನಂದು 1 ವರ್ಷ ಬಿಟ್ಟಾಕಿ ನಾನು 1 ವರ್ಷ ವೀಡಿಯೋ ಮಾಡಿ ಸ್ಟಾಪ್ ಮಾಡಾಕಿದೆ. ಅದು ಲೆಸ್ ಆಗಿತ್ತು. ನಾವು ವೀಡಿಯೋ ಬಿಟ್ಟರೆ ಅದು ಡೈಲಿ ವಾಚ್ ಅವರ್ ಲೆಸ್ ಆಗ್ತಾ ಹೋಗ್ತಾ ಇರುತ್ತೆ. ಹಂಗಾಗಿ 1 ವರ್ಷ ಹೋಯಿತು. ಮತ್ತೆ ನಾನು ಸ್ಟಾರ್ಟ್ ಮಾಡಿ 6 ತಿಂಗಳಿಗೆ ನಂದು ಮೋನೋ ಆಯಿತು. ತುಂಬಾ ಖುಷಿ ಆಗ್ತೈತೆ. ಮತ್ತು ಇದು ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದೈತೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಹೇಳೋಣ. ಕೆಲವರು ಯೂಟ್ಯೂಬ್ ಪೇಮೆಂಟು ಎಷ್ಟು ಬಂದೈತೆ ಅಂತ ಹೇಳಲ್ಲ, ಬಟ್ ಯಾವ್ದಾದ್ರು ಒಂದು ವಸ್ತು ಮೇಲೆ ಹಾಕ್ಬಿಟ್ಟು ಹೇಳ್ತಾರೆ. ನಾನು ಅಷ್ಟೇ ಯಾವ್ದಾದ್ರು ಒಂದು ವಸ್ತು ಮೇಲೆ ಹಾಕ್ಬಿಟ್ಟು ಹೇಳ್ತೀನಿ. ಆಮೇಲೆ ಇನ್ನೊಂದು ಏನಂತ ಅಂದರೆ, ನನಗೆ ವಿಡಿಯೋಸಲ್ಲೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ನೆಕ್ಸ್ಟ್ ನನಗೆ ನಾನು ಲೈವ್ ಮಾಡ್ತಾಯಿದ್ದೆ ತುಂಬಾ. ಲೈವಲ್ಲೂ ಸಹ ನನಗೆ ಸೂಪರ್ ಚಾಟ್ ಮಾಡೋದಿರಲಿ, ಮೆಂಬರ್ಶಿಪ್ ತೊಗೊಳೋದಿರಲಿ, ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಧನ್ಯವಾದನ ತಿಳಿಸ್ತಾ ಇದ್ದೀನಿ. ನನಗೆ ಲೈವಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು. ಲೈವಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಲೈವಲ್ಲಿ ಮೆಂಬರ್ಶಿಪ್ ತೊಗೊಳೋದಾಗಲಿ, ಸೂಪರ್ ಚಾಟ್ ಮಾಡೋದಾಗಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಮದುವೆ ಆದಮೇಲೆ ನಂದು ಅಂತ ಒಂದು 100 ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಅಂತ ಅಂದರೆ ಇದೇನೆ. ಅಂದರೆ ಮದುವೆಗಿಂತ ಮುಂಚೆ ದುಡಿತಾ ಇದ್ದೆ, ಅದು ಸೆಕೆಂಡ್ರಿ. ಅದು ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾನು ಒಂದು 100 ರೂಪಾಯಿ ದುಡ್ದಿದ್ದೀನಿ ಅಂದರೆ ಅದು ಯೂಟ್ಯೂಬಿಂದ ಅಷ್ಟೇ. ಯಾಕೆ ಅಂತಂದರೆ ಹೌಸ್ ವೈಫ್ ಆಗಿ ಹೊರಗಡೆ ಹೋಗಿ ನಮ್ಮ ಕೈಲಿ ಕೆಲಸ ಮಾಡೋದಕ್ಕಾಗಲ್ಲ. ಬಟ್ ಮನೇಲೇ ಇದ್ಕೊಂಡು ಸಂಪಾದನೆ ಮಾಡಿದ್ದೀನಿ ಅಂತ ಅಂದರೆ ಅದು ಯೂಟ್ಯೂಬಿಂದ ಅಷ್ಟೇ. ಇದು ಯೂಟ್ಯೂಬ್ ಪೇಮೆಂಟ್ ಬಂದು ಎಷ್ಟು ಬಂದಿದೆ ಅಂತ ಹೇಳ್ತೀನಿ. ನಾನು ಅಂದಾಜಲ್ಲಿ ಯಾವ್ದಾದ್ರು ಒಂದು ವಸ್ತು ಮೇಲೆ ಹಾಕಿ ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕೆ ಏನು ಶಾಪಿಂಗ್ ಮಾಡ್ತೀರಾ? ಶಾಪಿಂಗಾ? ಇದರಲ್ಲಿ ಶಾಪಿಂಗ್ ನಾನು ಯೂಟ್ಯೂಬ್ ಪೇಮೆಂಟಲ್ಲಿ ಫಸ್ಟಿಂದ ತುಂಬ ಆಸೆ ಇತ್ತು. ಏನಂತ ಅಂದರೆ, ನಾನು ಮದುವೆಗಿಂತ ಮುಂಚೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ನಮ್ಮ ಅಪ್ಪನ ಕೈಲಿ 1 ರೂಪಾಯಿ ದುಡ್ಡು ಕೊಟ್ಟಿರಲಿಲ್ಲ. ನಾನು ಎಲ್ಲ ನಮ್ಮ ಅಮ್ಮನ ಕೈಲೇ ಕೊಡ್ತಿದ್ದಿದ್ದು. ಅವಾಗೆಲ್ಲ ನಮ್ಮ ಅಮ್ಮಂದೇ ಅಲ್ಲ, ಅಂದರೆ ಮನೇಲಿ ಈಗ ತಾಯಿದೆ ಅಲ್ವಾ ಜಾಸ್ತಿ, ಹೆಣ್ಮಕ್ಳು ತಾಯಿ ಕೈಲಿ ಅಲ್ವಾ ಜಾಸ್ತಿ ಸಂಬಳ ಕೊಡೋ. ಅಂದರೆ ನಾನು ಅಷ್ಟೇ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ದುಡಿತಾ ಇದ್ದೆ. ತಿಂಗಳಿಗೆ ಅಲ್ಲೂ ನಾನು ಎಷ್ಟೊಂದು 10-12 ಸಾವಿರ ದುಡಿತಾ ಇದೆ. ಬಟ್ 1 ರೂಪಾಯಿ ನಮ್ಮಪ್ಪ ಕೇಳಿದ್ರು, ನಿಮ್ಮ ಅಮ್ಮಂಗೆ ಕಾಣ್ದಂಗೆ ಕೊಡು ನನಗೆ 1000 ರೂಪಾಯಿ ಅಂತ ಅಂದ್ರೂ 1 ರೂಪಾಯಿ ದುಡ್ಡು ಕೊಟ್ಟಿರಲಿಲ್ಲ. ಆಮೇಲೆ ಇವಾಗ ನನಗೆ ನನ್ನ ಮನಸ್ಸಲ್ಲಿ ನಾನು ಫಸ್ಟಿಂದಲೂ ಅಂದ್ಕೊಂಬಿಟ್ಟು ಬಂದೆ ಏನಂತ ಅಂದರೆ, ನಾನು ಯೂಟ್ಯೂಬ್ ಪೇಮೆಂಟಲ್ಲಿ ನಮ್ಮ ಅಪ್ಪಂಗೆ ಸ್ವಲ್ಪ ದುಡ್ಡು ಕೊಡಬೇಕು ಅಂತ ಅಂದ್ಬಿಟ್ಟು ನನಗೆ ಅನಿಸಿತ್ತು. ಅದಕ್ಕೋಸ್ಕರ ನಮ್ಮಮ್ಮ ಜೊತೇಲಿದ್ದಿದ್ರೆ ನಮ್ಮ ಅಪ್ಪನಿಗೆ ಅಮೌಂಟ್ ಕೊಡ್ತಾ ಇರಲಿಲ್ಲ. ಈಗ ನಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗಿದೆ. ಹಾಗಾಗಿ ಈ ಯೂಟ್ಯೂಬ್ ಪೇಮೆಂಟಲ್ಲಿ ನಮ್ಮ ಅಪ್ಪಂಗೆ ಸ್ವಲ್ಪ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ನಮ್ಮ ಅಪ್ಪಂಗೆ ಒಬ್ರಿಗೇನೆ ಅಷ್ಟೇ. ಭಾಳ ಸಂತೋಷ ಆಗುತ್ತೆ. ನಮ್ಮ ಅಪ್ಪಂಗೆ ಒಬ್ರಿಗೇನೆ ಈ ಯೂಟ್ಯೂಬ್ ಪೇಮೆಂಟಲ್ಲಿ ನಮ್ಮ ಅಪ್ಪಂಗೆ ಸ್ವಲ್ಪ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ನಾನು ಯಾವತ್ತೂ 1 ರೂಪಾಯಿ ನಮ್ಮ ಅಪ್ಪಂಗೆ ಕೊಟ್ಟಾಳಲ್ಲ. ನಾನು ಅದು ದುಡಿಬೇಕಲ್ಲೂ ಅಷ್ಟೇ, ನಮ್ಮ ಅಪ್ಪಂಗೆ 1 ರೂಪಾಯಿ ಕೊಟ್ಟಾಳಲ್ಲ, ಎಲ್ಲ ನಮ್ಮ ಅಮ್ಮಂಗೆ ಕೊಡ್ತಿದ್ದಿದ್ದು. ಅದಕ್ಕೆ ಇವಾಗ ನಾನು ಯೂಟ್ಯೂಬ್ ಪೇಮೆಂಟಲ್ಲಿ ನಾನು ನಮ್ಮ ಅಪ್ಪಂಗೆ ಸ್ವಲ್ಪ ಕೊಡ್ತೀನಿ, ಸ್ವಲ್ಪ ಮಟ್ಟಿಗೆ ಕೊಡ್ತೀನಿ. ಇನ್ನು ಮಿಕ್ಕಿದ್ರಲ್ಲಿ ಬೇರೆ ಥರ ಏನು ಶಾಪಿಂಗ್ ಅಂದರೆ ಹಾಳಾಗೋದೇನು ಶಾಪಿಂಗ್ ಮಾಡಲ್ಲ.
ಏನು ಏನಾದ್ರು ವಸ್ತು ತೊಗೊಂಡು ನನ್ನ ಯೂಟ್ಯೂಬ್ ಪೇಮೆಂಟಲ್ಲಿ ಅದನ್ನ ಮನೇಲಿ ಇಡ್ತೀನಿ. ಏನಾದರೂ ಅಂದರೆ ತುಂಬ ಬಾಳಿಕೆ ಬರೋದು ಆ ಥರ ವಸ್ತು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಏನು ತೊಗೊಂಡೆ ನಾನು ಯೂಟ್ಯೂಬ್ ಪೇಮೆಂಟಲ್ಲಿ ಅಂತ ಅಂದ್ಬಿಟ್ಟು. ಇವಾಗ ಬಂದು ನನ್ನ ಯೂಟ್ಯೂಬ್ ಪೇಮೆಂಟು ಯಾವ್ದಾರು ಒಂದು ವಸ್ತು ಮೇಲೆ ಹಾಕ್ಬಿಟ್ಟು ಹೇಳ್ತೀನಿ. ಇದ್ರ ಮೇಲೆ ಹಾಕೋಣ, ಸೀರೆ ಮೇಲೆ ಹಾಕೋಣ. ಸೀರೆ ಹಾಂ, ಬೇರೆ ಯಾವ್ದಾರು ವಸ್ತು ಬೇರೆ ಯಾವ್ದು ವಸ್ತು? ಸೀರೆ ಅಂತ ಈಗ 1 ಗ್ರಾಮ್ ಚಿನ್ನ ಎಷ್ಟೈತೆ? ಅದನ್ನ ಜಾಸ್ತಿ ಆಗ್ತೀನಿ, ತುಂಬ ಸ್ವಲ್ಪ ಕಮ್ಮಿ. ಈಗ ಸ್ಯಾರಿ ಮೇಲೆ ಹಾಕ್ತೀನಿ. ಈಗ ನನ್ನ ಯೂಟ್ಯೂಬ್ ಪೇಮೆಂಟಲ್ಲಿ ಫ್ರೆಂಡ್ಸ್, ಈಗ ಒಂದು ಸ್ಯಾರಿ ಬೆಲೆ 2000 ರೂಪಾಯಿ. ಒಂದು ಸ್ಯಾರಿ ಬೆಲೆ, ಅದರಲ್ಲಿ ನಾನು 5 ಸ್ಯಾರಿ ತೊಗೋಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಒಂದು ಸ್ಯಾರಿ ಬೆಲೆ 2000 ರೂಪಾಯಿ. ನಾನು ಅಂಥ ಸೀರೆಗಳನ್ನ 5 ಸ್ಯಾರಿ ತೊಗೋಬೋದು ಅಷ್ಟೇ. ಅಂದರೆ ಅಂದಾಜು ಮೇಲೆ, ಅಂದರೆ ಈಗ ಏನಂತ ಅಂದರೆ ಫುಲ್ಲು ನಾವು ಎಷ್ಟು ಬಂದಿದೆ ಅಂತ ಕರೆಕ್ಟಾಗಿ ಹೇಳೋಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಂದು ವಸ್ತು ಮೇಲೆ ಪ್ರತಿಯೊಬ್ಬರು ಅಷ್ಟೇ ಒಂದು ವಸ್ತು ಮೇಲೆ ಹಾಕಿಬಿಟ್ಟು ಅದನ್ನು ಹೇಳ್ತಾರೆ. ನಾನು ಸುಮ್ಮನೆ ಏನಕ್ಕೆ ಆ ಥರ ಹೇಳ್ಬಿಟ್ಟು ಪ್ರಾಬ್ಲಮ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಒಂದು ವಸ್ತು ಮೇಲೆ ಹಾಕಿ ಹೇಳಿದ್ದೀನಿ. ನನ್ನ ಪೇಮೆಂಟ್ ಮೊದಲನೇ ನನ್ನ ಯೂಟ್ಯೂಬ್ ಪೇಮೆಂಟ್. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡಿ ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ದಯವಿಟ್ಟು ಸ್ಟಾರ್ಟ್ ಮಾಡಿ. ಅಂದರೆ ಕಷ್ಟ ಇದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ನಾವು ಅವರು ಕೊಟ್ಟಿರ್ತಾರಲ್ಲ ಟಾರ್ಗೆಟ್, ಅಂದರೆ 4000 ವಾಚ್ ಅವರು ಮತ್ತು 1000 ಸಬ್ಸ್ಕ್ರೈಬರು, ಅದು ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ ಇದೆ. ಯಾಕೆಂತಂದರೆ ಒಬ್ಬರು ಮನಸ್ಸಲ್ಲಿ ಹೋಗಬೇಕು, ನಾವು ಇರಬೇಕಂತ ಅಂದರೆ ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತಂದರೆ ತುಂಬಾ ಕಷ್ಟ ಇದೆ. ಅವ್ರಿಗೆ ನಮ್ಮ ವೀಡಿಯೋಸ್ಗಳು ಇಷ್ಟ ಆಗಬೇಕು, ಆವಾಗಲೇ ಅವರು ಸಬ್ಸ್ಕ್ರೈಬರ್ ಆಗೋದು ನಮಗೆ. ಹಾಗಾಗಿ ತುಂಬಾ ಕಷ್ಟ ಇದೆ. ಅಂದರೆ ನಾವು ಕಷ್ಟಪಟ್ರೇ ನಾವು ಒಂದಿನ ತಗೋಬೋದು. ತುಂಬಾ ಕಷ್ಟ ಇದೆ ಯೂಟ್ಯೂಬ್ ಅನ್ನೋದು. ಯಾರು ಅಷ್ಟೇ ಸುಮ್ಮನೆ ಯಾರು 1 ರೂಪಾಯಿನ ಯಾರು ಕೊಡಲ್ಲ, ಕಷ್ಟಪಟ್ರೇ ಅಲ್ಲಿ ದುಡ್ಡು ಬರೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಅಂದರೆ ಮಾಡ್ಬೋದು, ಮನಸ್ಸಿದ್ರೆ ಯಾವುದೂ ಕಷ್ಟ ಅಲ್ಲ, ಮಾಡ್ಬೋದು. ಯಾರು ನನ್ನ ವೀಡಿಯೋಸ್ ನೋಡಿ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂತ ಅಂದರೆ ದಯವಿಟ್ಟು ಸ್ಟಾರ್ಟ್ ಮಾಡಿ, ಬೇಡ ಅಂತ ಅನ್ನಲ್ಲ. ಮನೇಲೇ ಕೂತ್ಕೊಂಡು ನಾವು ಆರಾಮಾಗಿ ದುಡ್ಡು ಸಂಪಾದನೆ ಮಾಡ್ಬೋದು. ಸ್ವಲ್ಪ ಕಷ್ಟಪಡಬೇಕು, ಶ್ರಮ ಪಡಬೇಕು ಅಷ್ಟೇ. ಮಾಡ್ಬೋದು ಫ್ರೆಂಡ್ಸ್, ಆರಾಮಾಗಿ ಮಾಡಿ. ಅಂದರೆ ನನಗೆ ಸ್ಟಾರ್ಟಿಂಗು ಫಸ್ಟು ಏನಾಗೋದಂತ ಅಂದರೆ ನನಗೆ 4000 ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಗೋದು. ಏನಂತ ಅಂದರೆ ಜಾಸ್ತಿ ನಾನು ಲೈವೇ ಹೋಗ್ತಾ ಇದ್ದಿದ್ದು. ವೀಡಿಯೋಸ್ಗಳಲ್ಲಿ ನನಗೆ ವಾಚ್ ಅವರ್ ಬರ್ತಾನೆ ಇರಲಿಲ್ಲ ಜಾಸ್ತಿ. ಹಾಗಾಗಿ ನಾನು ಲೈವ್ ಹೋಗ್ತಾ ಇದ್ದೆ, ಅಲ್ಲಿ ವಾಚ್ ಅವರ್ ಬರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇವಾಗ ನಂದು ಮೋನೋ ಆದಮೇಲೆ ನನಗೆ ವಾಚ್ ಅವರ್ ಮಾಡೋದು ಈಸಿ, ಡಾಲರ್ ಮಾಡೋದು ಕಷ್ಟ ಅಂತ ಅನಿಸ್ಬಿಟ್ಟೈತೆ. ಹಾಗಾಗಿ ಆರಾಮಾಗಿ ಮಾಡ್ಬೋದು ಫ್ರೆಂಡ್ಸ್, ಏನಿಲ್ಲ. ಅಂದರೆ ಕಷ್ಟಪಡಿ, ಶ್ರಮ ಪಡಿ, ಆರಾಮಾಗಿ ನನ್ನ ಥರ ಬೈಸ್ಕೊಳ್ಳಿ. ನನ್ನ ಗಂಡಂತ ಒದೆನೂ ತಿಂದಿದ್ದೀನಿ, ಸ್ಟಾಪ್ ಮಾಡು ಫಸ್ಟು, ಇನ್ನೂ ತಲೆ ಕೆಟ್ಟವಳ ಥರ ವಿಡಿಯೋ ಮಾಡ್ಕೊಂಡು ತಿರುಗಬೇಡ ಅಂತ ಅಂದ್ಬಿಟ್ಟು ಬೈಸ್ಕೊಂಡಿದ್ದೀನಿ. ಇವ್ರ ಹತ್ರ ಒದೆನೂ ತಿಂದಿದ್ದೀನಿ ತಲೆ ಮೇಲೆ. ಇದೇ ಥರ ನೀನು ಯೂಟ್ಯೂಬ್ದಾಗಿ ಮುಂದ್ಕೊಳ್ಳಿ. ಯೂಟ್ಯೂಬ್ ಪೇಮೆಂಟ್ ಕೊಟ್ಟು ತಗೊಂಡ್ಲು ನಮ್ಗೆ ಅಂತ ತಲೆ ಕಾಣಿಸಲ್ಲ, ನಿಂಗೆ ನಿನ್ಕೊಂಡ್ರೆ ತಲೆ ಕಾಣಿಸಲ್ಲ. ಇವ್ರು ಕಷ್ಟಪಟ್ಟಿದ್ದಾರೆ, ಇಡ್ಲಿ. ಇವ್ರದ್ದು ಬೇರೆ ಅಲ್ಲ, ನಮ್ದು ಬೇರೆ ಅಲ್ಲ. ಇದೇ ಥರ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಸಪೋರ್ಟಿಂದಲೇ ನಾನು ಲೈವ್ ಸಪೋರ್ಟ್ ಅಂತ ಅಂದರೆ ನನ್ನ ಸಬ್ಸ್ಕ್ರೈಬರ್ ಸಪೋರ್ಟ್ಗಳು ತುಂಬಾ ಇದೆ ಇದರಲ್ಲಿ. ನನ್ನ ವೀಡಿಯೋಸ್ಗಳಲ್ಲಿ ನನಗೆ ಲೈವ್ ಮಾಡಿದರೆ ಡಾಲರ್ ನಿಜ ಕೌಂಟ್ ಆಗೋಲ್ಲ. ಅಲ್ಲಿ ಮೆಂಬರ್ಶಿಪ್ಪು ಮತ್ತು ಸೂಪರ್ ಚಾಟ್ ಮಾಡಿದರೆ ತೊಗೊಂಡ್ರೆ ಮಾತ್ರ ನನಗೆ ಡಾಲರ್ ಕೌಂಟ್ ಆಗೋದು. ಆದರೆ ನೀವು ನನ್ನ ವೀಡಿಯೋಸ್ಗಳು ನೋಡ್ತೀರಲ್ಲ, ಅದು ನನಗೆ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ನಾನು ನಿಜವಾಗ್ಲೂ ನಿಮ್ಮ ಸಪೋರ್ಟ್ ನನಗೆ ಇನ್ನೂ ಬೇಕು, ತುಂಬಾ ಬೇಕು. ಈ ಹಳ್ಳಿ ಹುಡುಗಿನೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಅಂದರೆ ನಾನು ಹೇಳಿದ್ದೀನಿ ಅಂದಾದ್ಮೇಲೆ ಒಂದು ಸ್ಯಾರಿ ಮೇಲೆ ಒಂದು ವಸ್ತು ಮೇಲೆ ಹಾಕ್ಬಿಟ್ಟು ನಾನು ಹೇಳಿದ್ದೀನಿ ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು. ನೋಡ್ಬೋದು, ತುಂಬ ಖುಷಿ ಆಗ್ತೈತಿ. ನನ್ನ ದುಡ್ಡು ನನಗೆ ಇಟ್ಕೊಳ್ಳೋಕ್ಕೆ ಇಷ್ಟು ವರ್ಷ, ಅಂದರೆ ಮದುವೆ ಆದಾಗಲಿಂದ 1 ರೂಪಾಯಿ ಅಂತ ನನ್ನ ಕಡೆಯಿಂದ ನಾನು ಸಂಪಾದನೆ ಮಾಡಿರಲಿಲ್ಲ. ಬಟ್ ಇದನ್ನು ದುಡ್ಡು ಬಂದು ನನ್ನ ಗಂಡನ ಕೈಲೇ ಕೊಡ್ತೀನಿ. ಅಂದರೆ ನಮ್ಮ ಅಪ್ಪನಿಗೆ ಮಾತ್ರ ಎತ್ಕೊಳ್ತೀನಿ, ಇನ್ನು ಮಿಕ್ಕಿದ ನನ್ನ ಗಂಡನ ಕೈಲೇ ಕೊಡ್ತೀನಿ. ಇದರಲ್ಲಿ ಎಷ್ಟು ಎತ್ಕೋಬೇಕಷ್ಟ ನಮ್ಮ ತಂದೆಗೆ ಎತ್ಕೊಂಡು ಇನ್ನು ಮಿಕ್ಕಿದ್ದು ನನ್ನ ಗಂಡನ ಕೈಲೇ ಕೊಡ್ತೀನಿ. ಅವ್ರು ಏನು ತಗೊಡ್ತಾರೆ ಅದನ್ನು ನಾನು ಅವ್ರ ಹತ್ರ ಇಂದ ಈಸ್ಕೊಳ್ತೀನಿ ಫ್ರೆಂಡ್ಸ್.
ಭಾಳ ಕಷ್ಟಪಟ್ಟು ಇದು ಮಾಡಿದ್ದಾರೆ. ಇದೇ ಥರ ಸಪೋರ್ಟ್ ಮಾಡಿ. ನನಗೇನೆ ನಿನಗೆ ಈಗ ನಾವು ದುಡಿತಾ ಇದೀವಲ್ಲ, ಅದು ನಮಗೇನೆ. ಇವ್ರು ದುಡಿತಿದ್ದಾರೆ, ಮನೆಗೆ ಇರಲಿ. ಹಾಂ ಸರಿ. ಇನ್ನೇನಾರು ಹೇಳೋದಿದ್ರು? ಏನಿಲ್ಲ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಇದ್ದೀನಿ. ನಿಜ ಯೂಟ್ಯೂಬ್ ಅನ್ನೋದು ಮೋಸ ಅಲ್ಲ, ಅದು ನಿಜನೇ. ಕಷ್ಟಪಡಬೇಕು, ಶ್ರಮ ಪಡಬೇಕು. ನಿಜ, ನಾವು ಎಷ್ಟು ಕಷ್ಟಪಡ್ತೀವಿ ಅಷ್ಟು ನಾವು ಅದರಿಂದ ಏನಾದ್ರು ಒಂದು ರೀಚ್ ಆಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜ, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ನೋರು ಯಾರೂ ಸ್ಟಾರ್ಟ್ ಮಾಡಬೇಡಿ. ಇವತ್ತಿಂದಲೇ ಸ್ಟಾರ್ಟ್ ಮಾಡಿ, ಕಷ್ಟಪಡಿ. ಒಂದಲ್ಲ ಒಂದಿನ ನೀವು ಸಹ ಈ ದುಡ್ಡನ್ನ ಕೈಯಲ್ಲಿ ನೋಡ್ಬೋದು. ಇದು ಚಿಕ್ಕ ಅಮೌಂಟೇ ಆಗಿರ್ಬೋದು, ಆದರೆ ನಾವು ಸಂಪಾದನೆ ಮಾಡಿದ್ದೀವಿ ಅನ್ನೋದು ಖುಷಿ. ನಾವು ನಮ್ಮ 100 ರೂಪಾಯಿ ಸಂಪಾದನೆ ಮಾಡಿದ್ರು ಅದ್ರ ಖುಷಿ ಇರುತ್ತೆ ಎಲ್ಲರಿಗೂ. ಇದು ಚಿಕ್ಕ ಅಮೌಂಟೇ ಆಗಿರ್ಬೋದು, ಬಟ್ ಹೊರ್ಗಡೆ ನಾವು ಕೆಲ್ಸಕ್ಕೆ ಹೋದರೆ ಇದಕ್ಕಿಂತ ಡಬಲ್ ಸಂಪಾದನೆ ಮಾಡ್ಬೋದು. ಒಂದು ಅಂಗಡಿಗೆ ಹೋದ್ರೂ ಇದಕ್ಕಿಂತ ಡಬಲ್ ಸಂಪಾದನೆ ಮಾಡ್ಬೋದು. ಬಟ್ ನಾವು ಮನೆ ಕೆಲಸ ಮಾಡಿಕೊಂಡು, ನಮ್ಮ ಹಸು ಆಗ್ಬೋದು, ನಮ್ಮ ಆಡುಗಳಾಗ್ಬೋದು, ಮನೆ ಕೆಲಸ ಆಗ್ಬೋದು, ಇವೆಲ್ಲ ಮಾಡ್ಕೊಂಡು ನಾವು ಇಷ್ಟು ಸಂಪಾದನೆ ಮಾಡಿದ್ದೀವಿ ಅಂತ ಅಂದರೆ ಇದರಲ್ಲಿ ಖುಷಿ ಐತೆ. ಯಾಕೆ ಅಂತಂದರೆ ನಾನು ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ ಅಂದರೆ ಈ ಮನೇಲಿ ಇವು ಯಾವನ್ನೂ ಇಟ್ಕೊಳ್ಳೋದಕ್ಕೆ ಆಗಲ್ಲ, ಎಲ್ಲ ಮಾರಾಕಬೇಕು. ಹಸುನಾರಾಗಲಿ ಆಡುಗಳಾಗಲಿ ಯಾವನ್ನೂ ಇಟ್ಕೊಳ್ಳೋಂಗಿಲ್ಲ, ಎಲ್ಲ ಮಾರಿಬಿಟ್ಟೆ ನಾವು ಕೆಲ್ಸಕ್ಕೆ ಹೋಗಬೇಕು. ಬಟ್ ಅವನ್ನೆಲ್ಲ ನೋಡಿಕೊಂಡು ಇದು ತೊಗೊಂಡಿದ್ದೀನಿ ಅಂತಂದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಇದ್ರಲ್ಲಿ ನನ್ನ ಕಷ್ಟನೂ ಇದೆ, ಪಾಪ ನನ್ನ ಗಂಡನೂ ಅಷ್ಟೇ. ಒಂದೊಂದು ದಿನ ಫ್ರೆಂಡ್ಸ್, ನೀವು ನಂಬ್ತಿರೋ ಬಿಡ್ತಿರೋ, ಒಂದೊಂದು ರೆಸಿಪಿಗಳು ಮಾಡ್ಕೊಳ್ಳೋ ರಜಾ ಹಾಕಿದೆಯಲ್ವಾ, ಚಿಕನ್, ನಾಟಿ ಕೋಳಿದು ಬಿರಿಯಾನಿ, ಅವನ್ನೆಲ್ಲ ಮಾಡೋಕ್ಕೆ ನನ್ನ ಗಂಡ ಕೆಲ್ಸಕ್ಕೆ ರಜಾ ಹಾಕಿದ್ದಾರೆ. ಕೆಲ್ಸಕ್ಕೆ ರಜಾ ಬೈದು ಇದ್ದಾರೆ, ಬಟ್ ಕೆಲಸಕ್ಕೆ ರಜಾ ಹಾಕಿ ಅದನ್ನು ಮಾಡಿಕೊಟ್ಟಿದ್ದಾರೆ. ಅಷ್ಟು ಖುಷಿ ಆಗ್ತಾಯಿತ್ತು. ತುಂಬ ಸಪೋರ್ಟ್, ಇವ್ರ ಸಪೋರ್ಟ್ ಇಲ್ದೇ ನಾನು ಮಾಡೋದಕ್ಕೆ ಆಗ್ತಾಯಿರಲಿಲ್ಲ. ಕೆಲವ್ರ ಮನೇಲಿ ಲೈವ್ಗಳು ಮಾಡೋದಕ್ಕೆ ಬಿಡಲ್ಲ, ಆದರೆ ನಮ್ಮ ಮನೇಲಿ ಆ ಥರ ಏನೂ ಇದು ಮಾಡಿಲ್ಲ. ಅಂದರೆ ಸ್ಟಾರ್ಟಿಂಗ್ ಬೈಯೋರು, ಆಮೇಲೆ ವಾಚ್ ಅವರ್ ಯಾವಾಗ ಕಂಪ್ಲೀಟ್ ಆಗಕ್ಕೆ ಬಂತು, ಸಬ್ಸ್ಕ್ರೈಬ್ ಆಗ್ತಾ ಬಂತು, ಆವಾಗ ಅವ್ರಿಗೂ ಖುಷಿ ಆಯಿತು. ನನ್ನ ಹೆಂಡ್ತಿನೂ ಲೈಕ್ ಮಾಡೋರು ಇದ್ದಾರೆ, ಇಷ್ಟಪಡೋರು ಇದ್ದಾರೆ, ನಮ್ಮ ಫ್ಯಾಮಿಲಿ ಅಂತ ಅಂದ್ಕೊಂಡ್ಬಿಟ್ಟು ಅವ್ರಿಗೂ ಖುಷಿ ಆಯಿತು. ಈಗ ನನಗೆ ಫ್ಯಾಮಿಲಿ ಅಂತ ಇದ್ದರೆ ಅದು ನೀವು, ನನ್ನ ಯೂಟ್ಯೂಬ್ ಫ್ಯಾಮಿಲಿ. ಇಷ್ಟು ಹೇಳ್ಬಿಟ್ಟು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ, ನಮ್ಮ ಹಳ್ಳಿ ಮಕ್ಕಳ ಮೇಲೂ ಇರಲಿ. ಸಪೋರ್ಟ್ ಮಾಡಿ ಬೆಳೆಸಿ ಫ್ರೆಂಡ್ಸ್. ಥ್ಯಾಂಕ್ ಯು.